ಫೈಸಲ್, ನಾನು ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡ್ತಾ ಇದ್ರೆ ನನ್ನ ಈ ರಾಜಕೀಯದ ಚರ್ಚೆ, ಎಸ್ಪೆಷಲಿ 2 ದೊಡ್ಡ ರಾಜ್ಯಗಳ ಚರ್ಚೆ ಅಪೂರ್ಣ ಅಂತ ನಾನು ಭಾವಿಸ್ತಾನೆ. ನಿಮ್ಗೆ ಪ್ರಶ್ನೆ ಕೇಳ್ಬಿಡ್ತೀನಿ ಸುಭಾಷ್ ಸರ್. ವೆಸ್ಟ್ ಬೆಂಗಾಲಲ್ಲಿ ನಾನು ಬರೀ ಗಲಾಟೆ ಮಾಡ್ತೀನಿ, ನಾನು ಬರೀ ಸೆಕ್ಯುಲರಿಸಮ್ ಮಾತಾಡ್ತೀನಿ, ನಾನು ಜೋರಾಗಿ ಕಿರಿಸ್ತೀನಿ, ನಮ್ಮ ಕಡೆ ಕಾರ್ಯಕರ್ತ ದೊಡ್ಡ ಪಡೆ ಇದೆ, ನಾನು ನಡುಗಿಸ್ಬಿಡ್ತೀನಿ, ಈ ಇಸಮ್ ಮೇಲೇ ಮಮತಾ ಹೋಗಿದ್ದು ಒಂದು ಕಾರಣನ. ಜೊತೆಗೆ ಈ ಮತ ಪರಿಷ್ಕರಣೆ ಅನ್ನೋ ಒಂದು ವಿಚಾರವನ್ನು ಸರಿಯಾಗಿ ಇಶ್ಯೂ ಬೇಸ್ಡ್ ಆಗಿ ಇವರು ಮಾತಾಡಲೇ ಇಲ್ವಾ? ಸುಮ್ಮನೆ ಮತ ಪರಿಷ್ಕರಣೆ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಂತ ಬಂದಾಗ ಬಿಜೆಪಿ ಪ್ಲಸ್ ಚುನಾವಣಾ ಆಯೋಗವೇ ಮೈತ್ರಿ ಪಕ್ಷಗಳ ರೀತಿಯಲ್ಲಿ ಕೆಲಸ ಮಾಡಿಬಿಟ್ಟಿವೆ, ಅಲ್ಲಿಗೆ ಸೀಮಿತ ಆಗಿ ಮಮತಾ ಇಲ್ಲಿ ಸೀಟ್ಗಳನ್ನು ಕಳ್ಕೊಂಡ್ರ ಸರ್ ಅಂತ? ಇಲ್ಲ ರಮಕಾಂತ್, ವೆಸ್ಟ್ ಬೆಂಗಾಲ್ ಒಳಗಡೆ ನೋಡಿ ಕೇವಲ ಯಾವುದೋ 1-2 ಫ್ಯಾಕ್ಟರ್ಗಳು ಕೆಲಸ ಮಾಡಿವೆ ಈ ರೀತಿ ಫಲಿತಾಂಶ ಬರ್ಲಿಕ್ಕೆ ಅಂತ ನಾವು ಹೇಳಿಕ್ಕಾಗಲ್ಲ. ಅನ್ಡೌಟೆಡ್ಲಿ SIR ಬಹಳ ದೊಡ್ಡದಾದಂತ ಫ್ಯಾಕ್ಟರ್, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಚುನಾವಣಾ ಆಯೋಗ ಯಾವ ರೀತಿ ಈ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡ್ಲಿಕ್ಕೆ ಹೊರಟಿತು, 91 ಲಕ್ಷ ಜನ ಮತದಾರರ ಒಂದು ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದು ಬಹಳ ಸಣ್ಣ ವಿಚಾರ ಅಲ್ಲ. ಅದ್ರೊಳಗಡೆನೂ ಕೂಡ 27 ಲಕ್ಷ ಜನ ಅವ್ರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದಿರೋದು ಸರಿಯಲ್ಲ, ತಪ್ಪು ಅನ್ನುವ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ 27 ಲಕ್ಷ ಜನ ಮತದಾರ ಏನಿದಾರಲ್ಲ ಅವರನ್ನ ಈ ಮತದಾನದ ಹಕ್ಕಿನಿಂದ ಅವರು ವಂಚಿತ ಆಗಲಾರ್ದಂಗೆ ನೋಡುವ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡ್ಲಿಲ್ಲ. ಅವ್ರನ್ನ ತೆಗೆದಿದ್ದು ತಪ್ಪು ಅಂತ ಹೇಳ್ತು. ಆದ್ರೆ ಈಗ ಅವ್ರಿಗೆ ಟೈಮ್ ಇಲ್ಲ, ಏನ್ ಮಾಡೋದು ಅಂತಂದಾಗ ಆಯ್ತು ಅವರು ಮುಂದಿನ ಚುನಾವಣೆ ಒಳಗಡೆ ಓಟ್ ಹಾಕ್ಲಿ ಬಿಡಿ ಅಂತಂದ್ರು. ಇದು ಅದಕ್ಕೆ ನಾನು ಹೇಳ್ತಾ ಇರೋದು ಕೇವಲ ಒಂದು ಫ್ಯಾಕ್ಟರ್ ಅಲ್ಲ. ಬಟ್ 15 ವರ್ಷ ಆಳಿದ್ದಾರೆ ಸುಭಾಷ್ ಸರ್, 15 ವರ್ಷ ಆಳಿದ ಆಂಟಿ ಇನ್ಕಂಬೆನ್ಸಿ ಬರಲ್ವಾ? ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. SIR being the top most factor, there are other factors also. ಅದೇನಪ್ಪಾ ಅಂತಂದ್ರೆ ಈ SIR ವಿಚಾರನೂ ಕೂಡ ಜನರಿಗೆ ತಲುಪಿಸೋದ್ರೊಳಗಡೆ TMC ವಿಫಲ ಆಯ್ತು. ಒಂದು. ಎರಡನೇದು, 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ಒಂದು ಅಧಿಕಾರ, ಆಡಳಿತ ವಿರೋಧಿಯಾಗಿ ಬಹಳ ವ್ಯಾಪಕವಾದಂತ ಭ್ರಷ್ಟಾಚಾರದ ಆರೋಪಗಳು ಕೂಡ ಅವ್ರ ಮೇಲೆ ಕೇಳಿ ಬರ್ತಿದ್ವು. ಮತ್ತು ಮಮತಾ ಬ್ಯಾನರ್ಜಿ ಯಾವುದೇ ಸರ್ವಾಧಿಕಾರಿಗಿಂತ ಕಡಿಮೆ ಏನಲ್ಲ. ಕರೆಕ್ಟ್. ಅವರ ಒಂದು ಆಡಳಿತ ಶೈಲಿ ಇದೆ ಅಲ್ಲ, ಸರ್ವಾಧಿಕಾರಿಗಿಂತ ಕಡಿಮೆ ಅಲ್ಲ. 15 ವರ್ಷದ ಹಿಂದೆ ಅವರು ಅಧಿಕಾರಕ್ಕೆ ಬರೋ ಟೈಮ್ ಒಳಗಡೆ ಅವಾಗಿದ್ದಂತ ಕಮ್ಯುನಿಸ್ಟ್ ಪಾರ್ಟಿಯ ಆಡಳಿತ 3 ದಶಕಗಳ ಕಾಲ ಇತ್ತು. ಯಾವ ರೀತಿಯ ಗುಂಡಾಗಿರಿ, ಯಾವ ರೀತಿಯ ಅಟ್ರಾಸಿಟಿ, ಯಾವ ರೀತಿಯ ರೌಡಿಸಮ್ ನಡೀತಿತ್ತು, ಅದೆಲ್ಲವನ್ನು ಕೂಡ ಅಕ್ಷರಶಃ ಮಮತಾ ಬ್ಯಾನರ್ಜಿ ಕೂಡ ಮಾಡ್ಕೊಂಡು ಬಂದು ಅವರು ಅಧಿಕಾರವನ್ನ ಗಳಿಸಿದ್ರು. ಹೇಗೆ ಅಂದ್ರೆ ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷಕ್ಕೆ TMC ಇಂದ ಹೆಸರಿಟ್ಟಿದ್ರು, ಆದ್ರೆ ಆಕ್ಚುಲಿ ಅದು ಎಡಪಕ್ಷದ ಇನ್ನೊಂದು ಭಾಗನೇ ಆಗಿತ್ತು ಅನ್ನೋ ರೀತಿಯಲ್ಲಿ ಇತ್ತಲ್ವಾ ಅಂತ. ಬಹಳಷ್ಟು ಜನ ಎಡಪಕ್ಷಗಳ ಕೇಡರ್ ಪೂರ್ತಿ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ ಜೊತೆಗೆ ಬಂದ್ಬಿಟ್ಟಿದ್ರು. ಅದೆಲ್ಲ ಆಗಿತ್ತು. ಸೇಮ್ ಅದೇ ಸ್ಟೈಲ್ ಒಳಗಡೆ ಅದು ಕೆಲಸ ನಡೀತಾ ಇತ್ತು. ಈ ಎಲ್ಲ ಇದಾವಲ್ಲ, ಈ ಎಲ್ಲ ವಿಚಾರಗಳು ಕೂಡ ಅವ್ರಿಗೆ ಬಹಳ ನೆಗೆಟಿವ್ ಆಗಿ ಆಯ್ತು. ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದೊಳಗಡೆ ಬಿಜೆಪಿ ಯಾವ ರೀತಿ ಆ ವಿಷಯವನ್ನ ಪ್ಲೇ ಮಾಡ್ತು, ಅದು ಅಕ್ರಮ ಬಾಂಗ್ಲಾ ವಲಸಿಗರು ಅಲ್ಲಿ ಇಲ್ಲ ಅಂತಲ್ಲ, ಅಥವಾ ಬಿಜೆಪಿ ಹೇಳಿದ ರೀತಿ ಒಳಗಡೆ ಅಷ್ಟು ದೊಡ್ಡ ಪ್ರಮಾಣದೊಳಗಡೆ ಇದಾರೆ ಅಂತಲ್ಲ. ಅದ್ರ ಸತ್ಯ ಆ ಎರಡದ್ರ ಮಧ್ಯೆ ಇದೆ. ಸತ್ಯ ಅದು ಎರಡದ್ರ ಮಧ್ಯೆ. ಬಿಜೆಪಿ ತನಗ್ ಬೇಕಾಗಿರೋದನ್ನ ಜನಗಳಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾವ ರೀತಿ ಯಶಸ್ವಿ ಆಯ್ತು, ಅದೇ ರೀತಿ ತಮ್ಮ ಪಾಯಿಂಟ್ ಅನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಮಮತಾ ಬ್ಯಾನರ್ಜಿ ಯಶಸ್ವಿ ಆಗ್ಲಿಲ್ಲ. ಅದ್ರ ಜೊತೆಗೆ ಬಿಜೆಪಿಗೆ ಬಹಳಷ್ಟು ಅಡ್ವಾಂಟೇಜಸ್ ಗಳಿದ್ವು, ಬಹಳಷ್ಟು ಅಡ್ವಾಂಟೇಜ್. ಒಂದು ಉದಾಹರಣೆಯನ್ನ ನಿಮ್ಗೆ ಹೇಳ್ತೀನಿ. ಯಾವ ರೀತಿ IPAC ಸಂಸ್ಥೆ ಮೇಲೆ ಇಡಿ ದಾಳಿ ಆಯ್ತು, TMCಯ ಎಲ್ಲಾ ಇಲೆಕ್ಷನ್ ಸ್ಟ್ರಾಟಜಿ ಮಾಡ್ತಾ ಇದ್ದಂತ IPAC ಸಂಸ್ಥೆ ಚುನಾವಣೆ ಮಧ್ಯದೊಳಗಡೆ ಅದು ಬಾಗ್ಲ ಹಾಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಇವ್ರು ಲ್ಯಾಪ್ಟಾಪ್ ಮೇಡಮ್ ಹೋಗಿದ್ರ ಅವತ್ತಿಗೆ ಮಮತಾ ಮೇಡಮ್ ಮಮತಾ ಬ್ಯಾನರ್ಜಿ ಹೋಗಿದ್ರು. ಅವರು ಇಲೆಕ್ಷನ್ ನಡೆಯೋ ಟೈಮ್ ನಲ್ಲಿ ಯಾವ್ದೋ ಹಳೆ ಕಲ್ಲಿದ್ದಲು ಕೇಸನ್ನ ಇಟ್ಕೊಂಡು ಆ ಐಪ್ಯಾಕ್ ನ ಚೀಫ್ ಅನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಅವರು ತಮ್ಮ ಎಲ್ಲಾ ಸಿಬ್ಬಂದಿಗೂ ಕೂಡ ರಜೆ ಕೊಟ್ಟು ಅವ್ರನ್ನ ಮನೆಗೆ ಕಳಿಸಿ ಐಪ್ಯಾಕ್ ಸಂಸ್ಥೆಗೆ ಬೀಗ ಹಾಕಿದ್ರು. ಅವರ ಎಲ್ಲಾ ಸ್ಟ್ರಾಟಜಿಗಳನ್ನು ಕೂಡ ಬಿಜೆಪಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಆ ಮುಖ್ಯಸ್ಥರನ್ನ ಬಂಧಿಸಲಾಗಿತ್ತು. ಯಾರನ್ನ ಅವ್ರು ಬಂಧಿಸಿದ್ರು, 29ನೇ ತಾರೀಕಿಗೆ ಏಪ್ರಿಲ್ 2ನೇ ಹಂತದ ಚುನಾವಣೆ ಮುಗಿದ ಮರುದಿನನೇ ಅವರಿಗೆ ಬೇಲ್ ಕೂಡ ಸಿಕ್ತು. ಕೇವಲ ಚುನಾವಣೆ ಮತದಾನ ಮುಗಿಯುವವರೆಗೂ ಮಾತ್ರ ಅವರನ್ನ ಜೈಲೊಳಗೆ ಇಟ್ಟಿದ್ರು. ಅದಾದ ನಂತರ ಅವ್ರಿಗೆ ಇಡಿ ಕೇಸಲ್ಲಿ ಲೋವರ್ ಕೋರ್ಟ್ ನಿಂದ ಬೇಲ್ ಸಿಕ್ತು. ಲೋವರ್ ಕೋರ್ಟ್ ಇಂದ ಇಡಿ ಕೇಸ್ಗಳಲ್ಲಿ ಬೇಲ್ ಸಿಕ್ಕಿರುವಂತ ಉದಾಹರಣೆಗಳು ಬಹಳ ಕಡಿಮೆ. ಆಮ್ ಆದ್ಮಿ ಪಾರ್ಟಿ ನಾಯಕರುಗಳಿಗೆ ಯಾರಿಗೂ ಕೂಡ ಅವರು ಹೈಕೋರ್ಟ್ ಹೋದ್ರು ಕೂಡ ಸಿಕ್ಕಿರ್ಲಿಲ್ಲ. ಕರೆಕ್ಟ್ ಕರೆಕ್ಟ್.
ಫೈನ್ ಫೈನ್ ಈ ಎಲ್ಲ ಅಡ್ವಾಂಟೇಜ್ ಇದೆಲ್ಲವೂ ಕೂಡ ಬಿಜೆಪಿಗೆ ಅಡ್ವಾಂಟೇಜ್. ಫೈನ್ ಈಗ ನೀವು ಅಧಿಕಾರ ದುರುಪಯೋಗ ಅಂತ ಟಿಎಂಸಿ ಅವ್ರು ಕರೀತಾರೆ, ವಿರೋಧ ಪಕ್ಷಗಳು ಕರೀತಾರೆ. ಅವರು ಸರಿನೋ ತಪ್ಪ ಬಿಜೆಪಿಯ ಒಂದು ಮೈಂಡ್ ಸೆಟ್ ಈಗ ಯಾವ ರೀತಿ ಇದೆ ಅಂತಂದ್ರೆ, ಈಗ ಸದ್ಯಕ್ಕೆ ಬಿಜೆಪಿಯನ್ನ ಮುನ್ನಡೆಸ್ತಾ ಇರುವಂತ ನಾಯಕರುಗಳು ಯಾರಿದ್ದಾರೆ ಪಾರ್ಟಿಯನ್ನ, ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ನಮ್ಗೆ ಗುರಿ ಮತ್ತು ಉದ್ದೇಶ ಮಾತ್ರ ಮುಖ್ಯ, ವಿಧಾನ ಅಲ್ಲ ಅಂತ, ಮಾರ್ಗ ಅಲ್ಲ, ಮಾರ್ಗ ಮುಖ್ಯ ಅಲ್ಲ ಅನ್ನುವ ತೀರ್ಮಾನವನ್ನು ಅವ್ರು ಮಾಡಿದ್ದಾರೆ. ಹೀಗಾಗಿ ಇದೆಲ್ಲ ವಿಚಾರಗಳನ್ನು ನೀವು ಹೇಳಿದ್ರೆ ಅವ್ರು ಅದೆಲ್ಲ ನಾವು ಅಲ್ಟಿಮೇಟ್ಲಿ ಏನ್ ನಾವು ಗುರಿ ಸಾಧಿಸಬೇಕಾಗಿತ್ತು ಅದು ಸಾಧಿಸಿದ್ವಿ ಅಷ್ಟೇ. ಕರೆಕ್ಟ್. ನೀವು ಇಡೀ ದುರುಪಯೋಗ ಮಾಡ್ಕೊಂಡ್ರ, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ ಮಾಡ್ಕೊಂಡ್ರ, ಸಿಬಿಐ ದುರುಪಯೋಗ ಮಾಡ್ಕೊಂಡ್ರ, ಅದೆಲ್ಲ ವಿಚಾರನೆ ಅಲ್ಲ. ಮಾರ್ಗ ಮುಖ್ಯ ಅಲ್ಲ, ಅಧಿಕಾರ ಗುರಿ ಉದ್ದೇಶ ಮುಖ್ಯ. ಇದು ಬಿಜೆಪಿಯ ಸದ್ಯ ನಾಯಕರ ಮೈಂಡ್ ಸೆಟ್ ಆಗಿರೋದ್ರಿಂದ ಅವರು ಅದರೊಳಗಡೆ ಸಕ್ಸಸ್ ಆಗಿದ್ದಾರೆ. ಇದನ್ನ ವಿರೋಧ ಪಕ್ಷಗಳು ಯಾವ ರೀತಿ ಕೌಂಟರ್ ಮಾಡ್ತಾರೆ ಅಂತ ಗೊತ್ತಿಲ್ಲ.